ನಮಸ್ಕಾರ. ಇವತ್ತು ನಾವು ರೈಲ್ವೆ ನೇಮಕಾತಿ ಮಂಡಳಿಗಳು ಅಂದ್ರೆ RRBs ಕರೆದಿರುವ 2025ರ ಪ್ಯಾರಾಮೆಡಿಕಲ್ ನೇಮಕಾತಿ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಹೌದು, ಕರೆಕ್ಟ್. ಇದು ರೈಲ್ವೆಯ ಹೆಲ್ತ್ ಕೇರ್ ಸಿಸ್ಟಮ್ಗೆ ತುಂಬಾ ಮುಖ್ಯವಾದ ನೇಮಕಾತಿ ಅಲ್ವಾ? ಹೌದು. ಒಟ್ಟು 434 ಪೋಸ್ಟ್ಗಳಿವೆ. ಪರ್ಮನೆಂಟ್ ಗವರ್ಮೆಂಟ್ ಜಾಬ್ಸ್ ಇವು. ಓ, 434? 7 ಬೇರೆ ಬೇರೆ ಪ್ಯಾರಾಮೆಡಿಕಲ್ ವಿಭಾಗಗಳಲ್ಲಿ. ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಇದರ ಮುಖ್ಯ ಅಂಶಗಳನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳೋದು. ಖಂಡಿತ. 434 ಹುದ್ದೆಗಳು ಅಂದ್ರೆ ಸಾಕಷ್ಟು ದೊಡ್ಡ ಸಂಖ್ಯೆನೆ. ಇದರಲ್ಲಿ ಮೇನ್ ಪೋಸ್ಟ್ಗಳು ಯಾವುವು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಶೋರ್. ಇದರಲ್ಲಿ ಜಾಸ್ತಿ ಇರೋದು ಅಂದ್ರೆ 272 ಪೋಸ್ಟ್ ನರ್ಸಿಂಗ್ ಸೂಪರಿಂಟೆಂಡೆಂಟ್ಗೆ. ಇವರು ರೈಲ್ವೆ ಮೆಡಿಕಲ್ ಟೀಮ್ಗೆ ಬ್ಯಾಕ್ ಬೋನ್ ಇದ್ದಾಗೆ. ಹೌದು. ಆಮೇಲೆ 105 ಫಾರ್ಮಸಿಸ್ಟ್ ಪೋಸ್ಟ್ಗಳಿವೆ. ಇದು ಕೂಡ ಬಹಳ ಮುಖ್ಯ. ಓಕೆ. ಇವುಗಳ ಜೊತೆಗೆ ರೇಡಿಯೋಗ್ರಾಫರ್ ಅಂದ್ರೆ ಎಕ್ಸ್ರೇ ಟೆಕ್ನಿಷಿಯನ್ ಅಂತಾರಲ್ಲ, ಅದು 4. ಹೆಲ್ತ್ ಅಂಡ್ ಮಲೇರಿಯಾ ಇನ್ಸ್ಪೆಕ್ಟರ್ 2 ಅದು 33 ಪೋಸ್ಟ್. ಓಹೋ, 33. ಮತ್ತೆ ECG ಟೆಕ್ನಿಷಿಯನ್ 4, ಲ್ಯಾಬ್ ಅಸಿಸ್ಟೆಂಟ್ ಗ್ರೇಡ್ 2 12, ಮತ್ತೆ ಡಯಾಲೈಸಿಸ್ ಟೆಕ್ನಿಷಿಯನ್ ಕೂಡ 4 ಪೋಸ್ಟ್ಗಳಿವೆ. ಅಂದ್ರೆ ಸುಮಾರು 60ಕ್ಕೂ ಹೆಚ್ಚು ಬೇರೆ ಬೇರೆ ತಾಂತ್ರಿಕ ಹುದ್ದೆಗಳೂ ಇವೆ. ಹೌದು. ಇವೆಲ್ಲವೂ ರೈಲ್ವೆಯ ಡೇ ಟು ಡೇ ಆಪರೇಷನ್ಗೆ ಬೇಕಾದ ಹೆಲ್ತ್ ಸರ್ವಿಸ್ ಕೊಡೋದ್ರಲ್ಲಿ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ. ಹಾಗಾದ್ರೆ ಇದಕ್ಕೆಲ್ಲ ಯಾರು ಅಪ್ಲೈ ಮಾಡಬಹುದು? ಎಜುಕೇಷನಲ್ ಕ್ವಾಲಿಫಿಕೇಶನ್ ಬಗ್ಗೆ ಸ್ವಲ್ಪ ಹೇಳಿ. ಆಯಾ ಹುದ್ದೆಗೆ ತಕ್ಕ ಹಾಗೆ ಕ್ವಾಲಿಫಿಕೇಶನ್ ಬೇಕು. ಉದಾಹರಣೆಗೆ ಈಗ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಪೋಸ್ಟ್ ಇದೆಯಲ್ಲ, ಅದಕ್ಕೆ BSc ನರ್ಸಿಂಗ್ ಆದ್ರೂ ಆಗಿರಬೇಕು, ಅಥವಾ GNM ಅಂದ್ರೆ ಜನರಲ್ ನರ್ಸಿಂಗ್ ಅಂಡ್ ಮಿಡ್ವೈಫರಿ ಜೊತೆಗೆ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟ್ರೇಷನ್ ಆಗಿರಲೇಬೇಕು. ಅದು ಮಸ್ಟ್. ಓಕೆ, ರಿಜಿಸ್ಟ್ರೇಷನ್ ಕಡ್ಡಾಯ. ಹೌದು. ಇನ್ನು ಫಾರ್ಮಸಿಸ್ಟ್ಗೆ 10+2 ಸೈನ್ಸ್ ಆಗಿರಬೇಕು. ಜೊತೆಗೆ ಫಾರ್ಮಸಿಯಲ್ಲಿ 2 ವರ್ಷದ ಡಿಪ್ಲೊಮಾ, ಡಿ-ಫಾರ್ಮ್ ಅಂತಾರಲ್ಲ ಅದು. ಸರಿ. ಮತ್ತೆ ಫಾರ್ಮಸಿ ಆಕ್ಟ್ 1948 ಪ್ರಕಾರ ರಿಜಿಸ್ಟರ್ಡ್ ಫಾರ್ಮಸಿಸ್ಟ್ ಆಗಿರಬೇಕು. ಅಂದ್ರೆ ಬೇರೆ ಟೆಕ್ನಿಕಲ್ ಪೋಸ್ಟ್ಗಳಿಗೂ ಅಷ್ಟೇ ರಿಲೇಟೆಡ್ ಡಿಪ್ಲೊಮಾ ಅಥವಾ ಡಿಗ್ರಿ ಬೇಕೇ ಬೇಕು ಅಲ್ವಾ? ಖಂಡಿತ. ರೇಡಿಯೋಗ್ರಫಿ, ಲ್ಯಾಬ್ ಟೆಕ್ನಾಲಜಿ, ಡಯಾಲಿಸಿಸ್, ECG ಇವೆಲ್ಲಕ್ಕೂ ಆಯಾ ಫೀಲ್ಡ್ನಲ್ಲಿ ಡಿಪ್ಲೊಮಾ ಅಥವಾ BSc ಬೇಕಾಗುತ್ತೆ. ಹೆಲ್ತ್ ಇನ್ಸ್ಪೆಕ್ಟರ್ಗೆ? ಅದಕ್ಕೆ ಸ್ವಲ್ಪ ಡಿಫ್ರೆಂಟ್. BSc ಕೆಮಿಸ್ಟ್ರಿ ಆಗಿರಬೇಕು. ಜೊತೆಗೆ 1 ವರ್ಷದ ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಕೋರ್ಸ್ ಮಾಡಿರಬೇಕು. ಓಕೆ, ಸರಿ. ಪೇ ಸ್ಕೇಲ್ ಬಗ್ಗೆ ಏನು ಹೇಳ್ತೀರಿ? ಸ್ಯಾಲರಿ ರೇಂಜ್ ಹೇಗಿರುತ್ತೆ? ಪೇ ಸ್ಕೇಲ್ ಪೇ ಮ್ಯಾಟ್ರಿಕ್ಸ್ ಲೆವೆಲ್ 3 ಇಂದ ಲೆವೆಲ್ 7 ವರ್ಗೂ ಇದೆ. ಲೆವೆಲ್ 3 ರಿಂದ 7? ಹೌದು. ಅಂದ್ರೆ ಪೋಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ರಫ್ ಆಗಿ ಹೇಳೋದಾದ್ರೆ ಬೇಸಿಕ್ ಪೇ ಸುಮಾರು 21,700 ರೂಪಾಯಿಯಿಂದ 44,900 ರೂಪಾಯಿ ರೇಂಜಲ್ಲಿರುತ್ತೆ. ಪ್ಲಸ್ ಬೇರೆ ಅಲೋವೆನ್ಸ್ ಎಲ್ಲ ಸೇರುತ್ತೆ. ಸರಿ. ಇನ್ನು ಏಜ್ ಲಿಮಿಟ್ ಅಂದ್ರೆ ವಯೋಮಿತಿ ಏನಾದ್ರೂ ರಿಲ್ಯಾಕ್ಸೇಷನ್ ಇದೆಯಾ? ಇದೇ. ಏಜ್ ಲಿಮಿಟ್ನ ಲೆಕ್ಕ ಹಾಕೋದು ಜನವರಿ 1, 2026ಕ್ಕೆ. 2026ಕ್ಕೆ? ಓಕೆ. ಜನರಲ್ ಆಗಿ 18 ರಿಂದ 33 ವರ್ಷ ಇರುತ್ತೆ. ಕೆಲವು ಪೋಸ್ಟ್ಗಳಿಗೆ 1933, 2033, 2035 ಹೀಗೂ ಇದೆ. ನರ್ಸಿಂಗ್ ಸೂಪರಿಂಟೆಂಡೆಂಟ್ಗೆ ಜಾಸ್ತಿ ಅನ್ಸುತ್ತೆ. ಹೌದು. ನರ್ಸಿಂಗ್ ಸೂಪರಿಂಟೆಂಡೆಂಟ್ಗೆ 20 ರಿಂದ 40 ವರ್ಷದವರೆಗೆ ಅವಕಾಶ ಇದೆ. ಇನ್ನು ಏಜ್ ರಿಲ್ಯಾಕ್ಸೇಷನ್ ಕೂಡ ಇದೆ. ಓಕೆ. SC, ST ಅಭ್ಯರ್ಥಿಗಳಿಗೆ 5 ವರ್ಷ, OBC ಅವರಿಗೆ 3 ವರ್ಷ, ಮತ್ತೆ PWBD, ಎಕ್ಸ್ ಸರ್ವಿಸ್ ಮೆನ್ ಇವರಿಗೆಲ್ಲ ಗವರ್ಮೆಂಟ್ ರೂಲ್ಸ್ ಪ್ರಕಾರ ರಿಲ್ಯಾಕ್ಸೇಷನ್ ಸಿಗುತ್ತೆ. ಓ, ಸರಿ. ಅಂದ್ರೆ ರಿಸರ್ವೇಶನ್ ಪ್ರಕಾರ ಅದು ಸಿಗುತ್ತೆ. ಹೌದು, ಖಂಡಿತವಾಗಿಯೂ. ಸರಿ. ಈಗ ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ಮಾತಾಡೋಣ. ನೋಟಿಫಿಕೇಶನ್ ಯಾವಾಗ ಬಂತು, ಅಪ್ಲಿಕೇಶನ್ ಯಾವಾಗ ಶುರು, ಲಾಸ್ಟ್ ಡೇಟ್? ನೋಟಿಫಿಕೇಶನ್ ಬಂದಿದ್ದು ಜೂನ್ 17, 2025ಕ್ಕೆ. ಓಕೆ. ಅಪ್ಲಿಕೇಶನ್ ಹಾಕೋದು ಇವತ್ತಿಂದ ಶುರು, ಅಂದ್ರೆ ಆಗಸ್ಟ್ 9, 2025. ಇವತ್ತಿಂದಾನೆ? ಹೌದು, ಇವತ್ತೇ ಸ್ಟಾರ್ಟ್ ಆಗಿದೆ. ಅಪ್ಲೈ ಮಾಡೋದಕ್ಕೆ ಲಾಸ್ಟ್ ಡೇಟ್ ಸೆಪ್ಟೆಂಬರ್ 8, 2025. ಸರಿ. 1 ತಿಂಗಳ ಟೈಮ್ ಇದೆ. ಆದರೆ ಎಕ್ಸಾಮ್ ಡೇಟ್, ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅನ್ನೋದನ್ನ ಇನ್ನೂ ಅನೌನ್ಸ್ ಮಾಡಿಲ್ಲ. ಓಕೆ. ಅಪ್ಲಿಕೇಶನ್ ಪ್ರಾಸೆಸ್ ಬಗ್ಗೆ ಸ್ವಲ್ಪ ಹೇಳಿ. ಫೀಸ್ ಎಷ್ಟಿದೆ? ಆನ್ಲೈನ್ ಅಲ್ವಾ ಇದು? ಹೌದು, ಪೂರ್ತಿ ಆನ್ಲೈನ್ ಪ್ರಾಸೆಸ್. ಕ್ಯಾಂಡಿಡೇಟ್ಸ್ ಮೊದಲು rrbapply.gov.in ಅಥವಾ ತಮ್ಮ ರೀಜನಲ್ RRB ವೆಬ್ಸೈಟ್ಗೆ ಹೋಗಿ ನೋಟಿಫಿಕೇಶನ್ ಪೂರ್ತಿ ಓದ್ಕೋಬೇಕು. ಅದು ಬಹಳ ಮುಖ್ಯ. ಹೌದು. ಆಮೇಲೆ ಅಪ್ಲೈ ಆನ್ಲೈನ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಮೊದಲು ರಿಜಿಸ್ಟರ್ ಮಾಡ್ಕೋಬೇಕು. ಹೆಸರು, ಇಮೇಲ್ ID, ಮೊಬೈಲ್ ನಂಬರ್, ಆಧಾರ್ ಡೀಟೇಲ್ಸ್ ಎಲ್ಲ ಕೊಟ್ಟು OTP ಬರುತ್ತೆ, ವೆರಿಫೈ ಮಾಡಬೇಕು. ಸರಿ. ಆಮೇಲೆ ಲಾಗಿನ್ ಮಾಡಿ ಯಾವ ಪೋಸ್ಟ್ಗೆ ಅಪ್ಲೈ ಮಾಡ್ತಿದಾರೋ ಅದನ್ನ ಸೆಲೆಕ್ಟ್ ಮಾಡಿ ಪರ್ಸನಲ್, ಎಜುಕೇಷನಲ್,
ಪ್ರೊಫೆಷನಲ್ ಡೀಟೇಲ್ಸ್ ಎಲ್ಲ ತುಂಬಬೇಕು. ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದು? ಬೇಕಾದ ಡಾಕ್ಯುಮೆಂಟ್ಸ್ ಅಂದ್ರೆ ಫೋಟೋ, ಸಹಿ, ಕ್ಯಾಸ್ಟ್ ಸರ್ಟಿಫಿಕೇಟ್, ಎಜುಕೇಷನಲ್ ಸರ್ಟಿಫಿಕೇಟ್ಸ್ ಎಲ್ಲವನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕು. ಜೆಪಿಜಿ ಅಥವಾ PDF ಫಾರ್ಮ್ಯಾಟಲ್ಲಿ. ಸೈಜ್ ಕೂಡ ಕೊಟ್ಟಿದ್ದಾರೆ, 50-200 KB ಒಳಗಡೆ ಇರಬೇಕು. ಓಕೆ. ಫೀಸ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ ಅಂದ್ರಲ್ಲ? ಹೌದು, ಇದು ಗಮನಿಸಬೇಕಾದ ವಿಷಯ. ಜನರಲ್, OBC ಮತ್ತೆ EWS ಕ್ಯಾಂಡಿಡೇಟ್ಸ್ಗೆ ₹500 ಫೀಸ್ ಇದೆ. ಆದ್ರೆ ಇವರು ಕಂಪ್ಯೂಟರ್ ಬೇಸ್ ಟೆಸ್ಟ್ ಅಂದ್ರೆ CBT ಅಟೆಂಡ್ ಮಾಡಿದ್ರೆ ₹400 ರೀಫಂಡ್ ಆಗುತ್ತೆ. ಓ, ಅಂದ್ರೆ ಎಕ್ಸಾಮ್ ಬರೆದ್ರೆ ವಾಪಸ್ ಬರುತ್ತಾ? ಹೌದು. ಇನ್ನು SC, ST, PWBD, ಮಹಿಳೆಯರು, ಟ್ರಾನ್ಸ್ಜೆಂಡರ್, ಎಕ್ಸ್ ಸರ್ವಿಸ್ಮೆನ್ ಮತ್ತೆ EBC ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, ಅವರಿಗೆ ₹250 ಫೀಸ್. ಇವರು CBT ಅಟೆಂಡ್ ಮಾಡಿದ್ರೆ ಪೂರ್ತಿ ₹250 ವಾಪಸ್ ಬರುತ್ತೆ. ವಾವ್, ಇದು ಒಳ್ಳೆ ವಿಷಯ. ಪೇಮೆಂಟ್ ಹೇಗೆ ಮಾಡೋದು? ಆನ್ಲೈನಲ್ಲೇ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್, UPI ಯಾವ್ದಾದ್ರೂ ಯೂಸ್ ಮಾಡ್ಬೋದು. ಸರಿ. ಎಲ್ಲ ಆದ್ಮೇಲೆ ಅಪ್ಲಿಕೇಶನ್ನ ಒಮ್ಮೆ ಚೆಕ್ ಮಾಡಿ ಸಬ್ಮಿಟ್ ಮಾಡೋದು. ಆಮೇಲೆ ಅದರದ್ದು ಒಂದು ಪ್ರಿಂಟ್ ಅಥವಾ PDF ಡೌನ್ಲೋಡ್ ಮಾಡಿ ಇಟ್ಕೊಳ್ಳೋದು ತುಂಬಾ ಒಳ್ಳೆದು. ಖಂಡಿತ. ಇನ್ನು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಹೇಳಿ. ಹೇಗೆ ಆಯ್ಕೆ ಮಾಡ್ತಾರೆ? ಬರೀ ಎಕ್ಸಾಮ್ ಅಷ್ಟೇನಾ? ಇದರಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲನೇದು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್. CBT? ಹೌದು. ಇದರಲ್ಲಿ ಕ್ವಾಲಿಫೈ ಆದವರನ್ನ 2ನೇ ಹಂತಕ್ಕೆ ಕರೀತಾರೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್. ಅದರಲ್ಲಿ ಏನ್ ಮಾಡ್ತಾರೆ? ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ತಾರೆ. ಎಜುಕೇಷನಲ್ ಸರ್ಟಿಫಿಕೇಟ್ಸ್, ಪ್ರೊಫೆಷನಲ್ ರಿಜಿಸ್ಟ್ರೇಷನ್ ಇದ್ರೆ ಅದು, ಕ್ಯಾಸ್ಟ್ ಸರ್ಟಿಫಿಕೇಟ್, ID ಪ್ರೂಫ್ ಎಲ್ಲವನ್ನು ವೆರಿಫೈ ಮಾಡ್ತಾರೆ. ಸರಿ. 3ನೇ ಹಂತ? 3ನೇ ಮತ್ತು ಕೊನೆ ಹಂತ ಮೆಡಿಕಲ್ ಎಕ್ಸಾಮಿನೇಷನ್. ರೈಲ್ವೆ ಜಾಬ್ಸ್ಗಂತ ಕೆಲವೊಂದು ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ. ಹೌದು, ಫಿಟ್ನೆಸ್ ಇಂಪಾರ್ಟೆಂಟ್. ಹೌದು. A3, B1, C1 ಅಂತ ಕ್ಯಾಟಗರಿ ಇರುತ್ತೆ. ಕಣ್ಣಿನ ದೃಷ್ಟಿ, ಫಿಸಿಕಲ್ ಫಿಟ್ನೆಸ್ ಎಲ್ಲವನ್ನು ಚೆಕ್ ಮಾಡ್ತಾರೆ. ಆ ಪೋಸ್ಟ್ಗೆ ನೀವು ಮೆಡಿಕಲಿ ಫಿಟ್ ಇದ್ದೀರಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಈ ಟೆಸ್ಟ್. ಒಟ್ನಲ್ಲಿ ಒಂದು ಕ್ಲಿಯರ್ ಆದ ಪ್ರಾಸೆಸ್ ಇದೆ. ಮೊದಲು CBT, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಕೊನೆಗೆ ಮೆಡಿಕಲ್ ಟೆಸ್ಟ್. ಹೌದು. ಹಾಗಾದ್ರೆ ರೈಲ್ವೆಯಲ್ಲಿ ಪ್ಯಾರಾಮೆಡಿಕಲ್ ಕೆಲಸ ಹುಡುಕ್ತಿರುವವರೆಗೆ ಇದು ನಿಜವಾಗ್ಲೂ ಒಂದು ಒಳ್ಳೆ ಅವಕಾಶ ಅನ್ಸುತ್ತೆ. 434 ಪರ್ಮನೆಂಟ್ ಪೋಸ್ಟ್ಗಳು, ಕ್ಲಿಯರ್ ಸಿಲೆಕ್ಷನ್ ಪ್ರಾಸೆಸ್, ಮತ್ತೆ ಅಪ್ಲಿಕೇಶನ್ ಫೀಸ್ನಲ್ಲೂ ರೀಫಂಡ್ ಫೆಸಿಲಿಟಿ ಇದೆ. ಸೆಪ್ಟೆಂಬರ್ 8 ಲಾಸ್ಟ್ ಡೇಟ್. ಹೌದು. ಈಗ ಕೊನೆಗೆ ಒಂದು ಯೋಚನೆ ಮಾಡಬೇಕಾದ ವಿಷಯ, ಅಪ್ಲಿಕೇಶನ್ ಇವತ್ತೇ ಶುರು ಆಗಿದೆ ಅಲ್ವಾ? ಆದ್ರೆ ಕೆಲವು ಪೋಸ್ಟ್ಗಳಿಗೆ, ಈಗ ನರ್ಸಿಂಗ್, ಫಾರ್ಮಸಿ ಅಂತ ಪೋಸ್ಟ್ಗಳಿಗೆ ಕೌನ್ಸಿಲ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಅಂತ ಹೇಳಿದ್ವಿ. ಹಾಗಾಗಿ ಅಪ್ಲೈ ಮಾಡೋಕ್ ಶುರು ಮಾಡೋಕ್ಕೂ ಮುಂಚೆನೇ ಕ್ಯಾಂಡಿಡೇಟ್ಸ್ ತಮ್ಮತ್ರ ಎಲ್ಲಾ ಡಾಕ್ಯುಮೆಂಟ್ಸು, ಮುಖ್ಯವಾಗಿ ಪ್ರೊಫೆಷನಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ಸ್ ಎಲ್ಲ ಸರಿಯಾಗಿ ಅಪ್ ಟು ಡೇಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅಲ್ವಾ? ಲಾಸ್ಟ್ ಮಿನಿಟಲ್ಲಿ ಟೆನ್ಷನ್ ಮಾಡ್ಕೊಳ್ಳೋದನ್ನ ತಪ್ಪಿಸ್ಬೋದಲ್ಲ? ಖಂಡಿತವಾಗ್ಲೂ. ಇದು ಬಹಳ ಮುಖ್ಯವಾದ ಪಾಯಿಂಟ್. ಪ್ರಿಪರೇಷನ್ ಅಂದ್ರೆ ಬರೀ ಎಕ್ಸಾಮ್ಗೆ ಓದೋದಷ್ಟೇ ಅಲ್ಲ, ಈ ಡಾಕ್ಯುಮೆಂಟೇಷನ್ ಕೂಡ ಅಷ್ಟೇ ಮುಖ್ಯ.